ಯೂಟ್ಯೂಬ್ ಚಾನಲ್. ಬೆಳ್ಳುಳ್ಳಿ ಕಬಾಬ್ ಆಯಿತು. ಇವಾಗ ದಿಲ್ಲಿ ವಡಪಾವ್ ದೀದಿದು ಸ್ಪೆಷಲ್ ಆಗೋಯಿತು. ಅದೇ ಫೇಮಸ್. ಇವಾಗ ಈ ವಡಪಾವ್ನ ನಾವೇ ಮನೇಲಿ ಹೇಗೆ ಮಾಡ್ಬೋದು, ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೇಗೆ ಮಾಡ್ಬೋದು ಅಂತ ಹೇಳೋದಾದರೆ, ಮೊದಲಿಗೆ ಒಂದು 3 ಬಟಾಟೆನ ಬೇಯಿಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಳ್ಳಿ. ಒಂದು ಬಾಣಲೆಗೆ 2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು 1 ಸ್ಪೂನ್ ಸಾಸಿವೆ ಹಾಕಿ ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು 5 ಬೆಳ್ಳುಳ್ಳಿನ ಹೆಚ್ಚಿಟ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆಯೇ ಅದನ್ನು ಚೂರು ಫ್ರೈ ಹಾಗೆ ಮಾಡಿಕೊಂಡು ಅದಕ್ಕೆ ನಾವು ಇವಾಗ ಬಟಾಟೆ ಏನು ಬೇಯಿಸ್ಕೊಂಡಿದ್ದೀವಲ್ಲ, ಆ 3 ಬಟಾಟೆನ ಬೇಯಿಸ್ಕೊಂಡಿದ್ದನ್ನ ಇದಕ್ಕೆ ನಾವು ಕಿವುಚ್ಬಿಟ್ಟು ಹಾಕ್ಕೊಳ್ಳಿ. ಕಿವುಚ್ಬಿಟ್ಟು ಹಾಕ್ಕೊಂಡು ಇದಕ್ಕೆ 1 ಸ್ಪೂನು ಉಪ್ಪು, ಅಂದರೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಕಲರ್ಗೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಚಮಚದಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಕಡೆಗೆ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ. ಹಾಗೆ 1 ಕಪ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ಕಲಿಸ್ಕೊಂಡು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಗಂಟಿಲ್ ಇರಬಾರ್ದು. ಹಾಗೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ ಬಾಜಿ ನೋಡಿ. ಆ ಬಾಜಿನ ಉಂಡೆ ಕಟ್ಬಿಟ್ಟು ಸ್ವಲ್ಪ ಎಷ್ಟು ಹದ ಬೇಕು ನಿಮಗೆ ಆ ಸೈಜಲ್ಲಿ ಉಂಡೆ ಕಟ್ಕೊಂಡು, ಲಡ್ಡು ಸೈಜಲ್ಲಿ ಉಂಡೆ ಕಟ್ಕೊಂಡು ಈ ಕಡಲೆ ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ, ಅದಕ್ಕೆ ಅದ್ದಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಎತ್ತಿಟ್ಕೊಂಡು ಮತ್ತೆ ಅದೇ ಒಂದು ಪಾತ್ರೆಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಬನ್ನ ಮಧ್ಯೆ ಕಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತೆ ಗ್ರೀನ್ ಚಟ್ನಿ ಹಾಕಿ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು ಮತ್ತು ಈ ಬೋಂಡಾನ ಇಟ್ಬಿಟ್ಟು ಒಂದು ಕಾಯಿ ಮೆಣಸಿನ ಫ್ರೈ ಮಾಡಿರೋ ಕಾಯಿ ಮೆಣಸಿನ ತಿಂತಾ ಇದ್ದರೆ ಹಬ್ಬ ಟೇಸ್ಟ್. ಇದಕ್ಕೆ ಬಳಸಿರೋ ಗ್ರೀನ್ ಚಟ್ನಿ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ಇದೆ, ಚೆಕ್ ಮಾಡಿ. ಹಾಗೆ ಈ ದೀದಿ ವಡಪಾವ್ ದಿಲ್ಲಿ ಸ್ಟೈಲಿದ್ದು ಫೇಮಸ್. ಹೇಗಿದೆ ನೀವು ಮನೇಲಿ ಟ್ರೈ ಮಾಡಿ, ರುಚಿಯಾಗಿರುತ್ತೆ. ಎಷ್ಟು ರುಚಿಯಾಗಿತ್ತು ಅಂದರೆ ಒಂದು ತಿಂದರೆ ಅಂತೂ ಸಾಲದು, ಒಂದು 3 ಆದರೂ ತಿನ್ನಬೇಕು ಅನಿಸುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ನನ್ನ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.